ಸಂಕಲ್ಪದಂತೆ ಆಂಜನೇಯ ಸ್ವಾಮಿ ವಿಗ್ರಹಕ್ಕೆ ಅಭಿಷೇಕವನ್ನು ನೆರವೇರಿಸಿ ಪುಷ್ಪದಿಂದ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ನಮಃ ಪರಯಂತ್ರ ಪ್ರಭೇದಕಾಯ ನಮಃ ಸರ್ವಗ್ರಹನಾಶಿನೇ ನಮಃ ಭೀಮಸೇನ ಸಹಾಯಕೃತೆ ನಮಃ ಸರ್ವದುಃಖಹರಾಯ ನಮಃ ಸರ್ವಲೋಕಚಾರಿಣೇ ನಮಃ ಮನೋಜವಾಯ ನಮಃ ಪಾರಿಜಾತದ್ರುಮೂಲಸ್ಥಾಯ ನಮಃ ಸರ್ವಮಂತ್ರಸ್ವರೂಪವದೇ ನಮಃ ಸರ್ವತಂತ್ರಸ್ವರೂಪಿಣೇ ನಮಃ ಸರ್ವಯಂತ್ರಾತ್ಮಕಾಯ ನಮಃ ಕಪೀಶ್ವರಾಯ ನಮಃ ಮಹಾಕಾಯಾಯ ನಮಃ ಸರ್ವರೋಗಹರಾಯ ನಮಃ ಪ್ರಭವೇ ನಮಃ ಬಲಸಿದ್ಧಿಕರಾಯ ನಮಃ ಸರ್ವವಿದ್ಯಾಸಂಪ್ರದಾಯ ನಮಃ ಕಪಿಸೇನಾನಾಯಕಾಯ ನಮಃ ಭವಿಷ್ಯಚತುರಾನನಾಯ ನಮಃ ಕುಮಾರತಂಬಮಾನಶಿಖೋಜ್ವಲಾಯ ನಮಃ ಗಂಧರ್ವ ವಿದ್ಯಾತತ್ವಜ್ಞಾಯ ನಮಃ ಮಹಾಬಲಪರಾಕ್ರಮಾಯ ನಮಃ ಕಾಲಾಗ್ರಹ ವಿಮೋಕ್ತೇ ನಮಃ ಶೃಂಖಲಾಬಂಧಮೋಚಕಾಯ ನಮಃ ಸಾಗರೋದ್ಧಾರಕಾಯ ನಮಃ ರಾಜ್ಞಾಯ ನಮಃ ರಾಮದೂತಾಯ ನಮಃ ಪ್ರತಾಪವತೆ ನಮಃ ಸುರಾರ್ಚಿತ ನಮಃ ಅಂಜನಾಗರ್ಭಸಂಭೂತಾಯ ನಮಃ ಬಾಲಾರ್ಕಸದೃಶಾನನಾಯ ನಮಃ ವಿಭೀಷಣಪ್ರಿಯಕರಾಯ ನಮಃ ದಶಗ್ರೀವಕುಲಾಂತಕಾಯ ನಮಃ ಲಕ್ಷ್ಮಣಪ್ರಾಣದಾತ್ರೆ ನಮಃ ವಜ್ರಕಾಯಾಯ ನಮಃ ಮಹಾತ್ಮಯೇ ನಮಃ ಚಿರಂಜೀವಿನೇ ನಮಃ ರಾಮಭಕ್ತಾಯ ನಮಃ ದೈತ್ಯಕಾರ್ಯವಿಘಾತಕಾಯ ನಮಃ ಅಕ್ಷಹಂತ್ರೇ ನಮಃ ಕಾಂಚನಾಭಾಯ ನಮಃ ಪಂಚವಕ್ತಾಯ ನಮಃ ಮಹಾತಪಸೇ ನಮಃ ಲಂಕಿನಿ ಭಂಜನಾಯ ನಮಃ ಶ್ರೀಮತೆ ನಮಃ ಸಿಂಹಿಕಾ ಪ್ರಾಣಭಂಜಕಾಯ ನಮಃ ಗಂಧನಾಯ ನಮಃ ಸ್ಫಟಿಕಾಭಾಯ ನಮಃ ವಾಗಧೀಶಾಯ ನಮಃ ನವವ್ಯಾಕೃತಿ ಪಂಡಿತಾಯ ನಮಃ ಚತುರ್ಬಾಹವೇ ನಮಃ ದೀನಬಂಧವೇ ನಮಃ ಭಕ್ತವತ್ಸಲಾಯ ನಮಃ ಸಂಜೀವನ ಸಗಾಹತ್ರೇ ನಮಃ ಶುಚಯೇ ನಮಃ ವಾಗ್ಮಿನೇ ನಮಃ ದೃಢವ್ರತಾಯ ನಮಃ ಕಾಲನೇ ವಿಪ್ರವಥನಾಯ ನಮಃ ಹರಿಮರ್ಕಟಮರ್ಕಟಾಯ ನಮಃ ದಾಂತಾಯ ನಮಃ ಶಾಂತಾಯ ನಮಃ ಪ್ರಸನ್ನಾತ್ಮನೇ ನಮಃ ಶತಕಂಠಪದಾಪಹೃತೆ ನಮಃ ಯೋಗಿನೇ ನಮಃ ರಾಮಕಥಾಲೋಲಾಯ ನಮಃ ಸೀತಾನ್ವೇಷಣ ಪಂಡಿತಾಯ ನಮಃ ವಜ್ರದಂಷ್ಟ್ರಾಯ ನಮಃ ವಜ್ರನಖಾಯ ನಮಃ ರುದ್ರವೀರ್ಯ ಸಮುದ್ಭವಾಯ ನಮಃ ಇಂದ್ರಜಿ ಪ್ರೇತಾಮೋಘ ಬ್ರಹ್ಮಾಸ್ತ್ರ ನಿವಾರಕಾಯ ನಮಃ ಪಾರ್ಥಧ್ವಜಾಗ್ರ ಸಂವಾಸಿನೇ ನಮಃ ಶರಭಂಜನ ಭೇದಕಾಯ ನಮಃ ದಶಬಾಹವೇ ನಮಃ ಲೋಕಪೂಜ್ಯಾಯ ನಮಃ ಜಾಂಬವತ್ ಪ್ರೀತಿವರ್ಧನಾಯ ನಮಃ ಸೀತಾ ಸಮೇತ ಶ್ರೀರಾಮ ಪಾದ ಸೇವಾ ಧುರಂಧರಾಯ ನಮಃ ಶ್ರೀಮದಾಂಜನೇಯ ಸ್ವಾಮಿನೇ ನಮಃ. क्षेमेन वृद्धिमतुलां सुखमक्षय्यमश्नुतां पूजां ग्रहाण सततं मामुद्धर नमोऽस्तु ते स्वामिन् सर्वजगन्नाथ यावत् चन्द्रदिवाकरो तावत् त्वं प्रीति भावेन बिम्बेऽस्मिन् सन्निधिं कुरु
श्रीमदाञ्जनेय स्वामिने नमः। नमः पार्वतीपतये हर हर महादेव। जय बोलो श्रीमज्जगद्गुरु श्री श्री भारती तीर्थ महास्वामी जी की जय। बोलो श्रीमज्जगद्गुरु श्री श्री विधुशेखर भारती महास्वामी जी की देवलक्कं सुदिनन्दरे भराराधनं चन्द्रबलं तदेवान विद्याबलं दैवबलं तदेवान लक्ष्मीपतेन्द्रेन्द्रियं स्मरामि। ನಂತರ ಶ್ರೀಗಳು ದೇವಾಲಯದ ಶಿರಸ್ಥಾನವಾದಂತಹ ಕಲಶಕ್ಕೆ ಕುಂಭಾಭಿಷೇಕವನ್ನು ನೆರವೇರಿಸಿ ಅಲ್ಲಿಂದ ಸಭಾಂಗಣಕ್ಕೆ ಆಗಮಿಸಿ ತಮಗೆ ಇರಿಸಲಾಗಿದ್ದ ಆಸನದಲ್ಲಿ ಆಸೀನರಾದರು. ಸದಾ ಭಕ್ತರ ಉದ್ಧಾರವನ್ನೇ ಆಶಿಸುವಂತಹ ಜಗದ್ಗುರು ಶ್ರೀ ಅನಂತ ಶ್ರೀ ವಿಭೂಷಿತ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಭಕ್ತಾದಿಗಳನ್ನು ಉದ್ದೇಶಿಸಿ ನೀಡಿದಂತಹ ಆಶೀರ್ವಚನ ದೃಶ್ಯಾವಳಿಗಳನ್ನು ನೋಡಿ ಕಣ್ತುಂಬಿಕೊಳ್ಳೋಣ. ಈ ಹೊಳೆನರಸೀಪುರ ಪಟ್ಟಣದಲ್ಲಿ ಪ್ರಾಚೀನ ಕಾಲದಿಂದಲೂ ಇರತಕ್ಕಂತಹ ರಾಮಲಿಂಗ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ನೆರವೇರಿಸಿ ಆಂಜನೇಯ ಸ್ವಾಮಿಯ ದಿವ್ಯ ಸಾನ್ನಿಧ್ಯವು ವಿಶೇಷವಾಗಿ ಇಲ್ಲಿ ಇದ್ದು ಎಲ್ಲರನ್ನೂ ಸಹ ಭಗವಂತ
ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡಬೇಕು, ಎಲ್ಲರಿಗೂ ಸಹ ಎಲ್ಲ ವಿಧವಾದಂತಹ ಶ್ರೇಯಸ್ಸುಗಳನ್ನು ಕರುಣಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಆಂಜನೇಯ ಸ್ವಾಮಿಯ ಆರಾಧನೆ ಮತ್ತು ಆಂಜನೇಯ ಸ್ವಾಮಿಯ ಉಪಾಸನೆಗೆ ವಿಶೇಷವಾದಂತಹ ಒಂದು ಫಲವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಪ್ರಸಿದ್ಧವಾಗಿ ಹೇಳುವಂತಹ ಒಂದು ಶ್ಲೋಕ ಬುದ್ಧಿರ್ಬಲಂ ಯಶೋಧೈರ್ಯಂ ಅಂತ ಒಂದು ಶ್ಲೋಕವನ್ನು ಹೇಳ್ತೀವಿ. ಇಲ್ಲಿ ಬುದ್ಧಿ, ಬಲ, ಯಶಸ್ಸು, ಒಂದು ಧೈರ್ಯ, ಈ ರೀತಿಯಾದಂತಹ ಎಲ್ಲ ಗುಣಗಳೂ ಸಹ ನಮಗೆ ಆಂಜನೇಯ ಸ್ವಾಮಿಯ ಒಂದು ಸ್ಮರಣೆ ಮಾಡಿ, ನಿರಂತರ ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಮನಸ್ಸಿನಲ್ಲಿ ಸ್ಮರಣೆ ಮಾಡುವುದರಿಂದ ಈ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ಅರೋಗತ ಅಂದರೆ ಆರೋಗ್ಯವಾಗಿರುವಂತಹದ್ದು,